ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಕೀಟಗಳು ಇನ್ಸೆಕ್ಟ್ಗಳನ್ನ ಏನಂತ ಕರಿತೀವಿ ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ಇನ್ಸೆಕ್ಟ್ ಅಂದ್ರೆ ಕೀಟ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಕನ್ನಡದಲ್ಲೂ ಕೀಟ ಅಂತ ಹೇಳ್ತೀವಿ, ಇಲ್ಲ ಹುಳ ಅಂತಲೂ ಹೇಳ್ತೀವಿ. ಕೆಲವೊಂದು ಕೀಟಗಳ ಹೆಸರುಗಳನ್ನ ಸಂಸ್ಕೃತದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪತಂಗಃ. ಪತಂಗಃ ಅಂದ್ರೆ ಸಾಮಾನ್ಯವಾಗಿ ಹಾರಾಡುವ ಯಾವುದೇ ಒಂದು ಕೀಟ ಇದ್ರೆ ಅದನ್ನ ಪತಂಗ ಅಂತ ಕರಿತೀವಿ. ಉದಾಹರಣೆಗೆ ಮೋತ್ ಇರಬಹುದು. ಕೆಲವೊಂದು ಕಲರ್ಫುಲ್ ಇಲ್ಲದೆ ಇರುವಂತಹ ಹಾರಾಡುವ ಕೀಟಗಳು ಇರ್ತವೆ, ಅವುಗಳನ್ನ ಪತಂಗಃ ಅಂತ ಕರಿತೀವಿ. ನಾವು ಪಾರ್ಕ್ಗಳಲ್ಲಿ ಎಲ್ಲಿ ಹೂವುಗಳಿರ್ತವೋ ಅಲ್ಲಿ ನೋಡಿದಾಗ ಕೆಲವೊಂದು ಚಿಟ್ಟೆಗಳು ಹಾರಾಡುವ ಕೀಟಗಳು ಇರ್ತವೆ, ಅವುಗಳನ್ನ ಪತಂಗಃ, ಸಾಮಾನ್ಯ ಶಬ್ದ ಇದು. ಪತಂಗಃ ಅಂದ್ರೆ ಹಾರಾಡುವಂತಹ ಕೀಟವನ್ನ ಪತಂಗಃ ಅಂತ ಕರಿತೀವಿ. ಅದೇ ಬಣ್ಣ ಬಣ್ಣದ ಚಿಟ್ಟೆ, ಅವುಗಳಿಗೆ ಚಿತ್ರ ಪತಂಗಃ ಅಂತ ಕರಿತೀವಿ. ಮುಖ್ಯವಾಗಿ ಬಟರ್ಫ್ಲೈ ಅಂತ ಏನ್ ಹೇಳ್ತೀವಿ ಅದನ್ನ ಚಿತ್ರ ಪತಂಗಃ. ಚಿತ್ರ ಅಂದ್ರೆ ಕಲರ್ಫುಲ್ ಅಂತ, ಕಲರ್ ಮಲ್ಟಿ ಕಲರ್ ಅನ್ನ ಚಿತ್ರ ಅಂತ ಹೇಳ್ತೀವಿ. ಬಟರ್ಫ್ಲೈ ಇದನ್ನ ಚಿತ್ರ ಪತಂಗಃ ಅಂತ ಹೇಳ್ತೀವಿ. ಪುತ್ತಿಕಾ ಅಥವಾ ಮತ್ಕೋಟಕಃ ಅಂದ್ರೆ ಟರ್ಮೈಟ್, ಗೆದ್ದಲು. ಈ ಮರಗಳಿಗೆ ಅಥವಾ ಪುಸ್ತಕಗಳನ್ನು ನಾವು ತುಂಬಾ ಸಮಯ ಹಾಗೆ ಇಟ್ರೆ ಅಥವಾ ಮರಗಳಿಗೆ ತುಂಬಾ ವರ್ಷ ಆದಾಗ ಅವುಗಳ ಒಳಗಡೆ ಒಂದು ಹುಳಗಳು ಬಂದು ಆ ಮರವನ್ನ ಹಾಳು ಮಾಡ್ತವೆ, ಅದನ್ನ ಗೆದ್ದಲು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸಂಸ್ಕೃತದಲ್ಲಿ ಅದನ್ನೇ ಪುತ್ತಿಕಾ ಅಥವಾ ಮತ್ಕೋಟಕಃ ಅಂತ ಕರಿತೀವಿ. ಮುಂದೆ ತೃಣಜಲಾಯುಕ ಅಂದ್ರೆ ಕ್ಯಾಟರ್ ಪಿಲ್ಲರ್. ತೃಣಜಲಾಯುಕ, ತೃಣ ಅಂದ್ರೆ ಹುಲ್ಲು. ಹುಲ್ಲನ್ನೇ ತನ್ನ ಜಾಲವನ್ನಾಗಿ ಮಾಡಿಕೊಂಡು ಅದರಲ್ಲಿ ಹುಟ್ಟಿ ಆಮೇಲೆ ಅದು ಬಟರ್ಫ್ಲೈ ಆಗುವಂಥದ್ದು. ತೃಣಜಲಾಯುಕ, ಕ್ಯಾಟರ್ ಪಿಲ್ಲರ್, ಕಂಬಳಿ ಹುಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಶಲಭಃ. ಶಲಭಃ ಅಂದ್ರೆ ಗ್ರಾಸ್ ಹಾಪರ್, ಮಿಡತೆ, ಶಲಭಃ ಅಂತ ಹೇಳ್ತೀವಿ. ವೃಶ್ಚಿಕಃ ಅಂದ್ರೆ ಸ್ಕಾರ್ಪಿಯಾನ್, ಚೇಳು. ಪಿಪೀಲಿಕಾ ಅಂದ್ರೆ ಇರುವೆ, ಆಂಟ್, ಪಿಪೀಲಿಕಾ. ಲೂತ ಅಥವಾ ಊರ್ಣನಾಭಃ ಅಂದ್ರೆ ಸ್ಪೈಡರ್ ಅಥವಾ ಜೇಡ. ಲೂತ ಅಥವಾ ಊರ್ಣನಾಭಃ. ನಾಭ ಅಂದ್ರೆ ಹೊಕ್ಕಳು ಅಂತ ಅರ್ಥ. ಇಲ್ಲಿ ಊರ್ಣನಾಭಃ, ಊರ್ಣ ಅಂದ್ರೆ ಉಣ್ಣೆ ಅಂತ ಹೇಳ್ತೀವಿ. ಅದರ ಹೊಟ್ಟೆಯಲ್ಲಿ ಅದು ತಾನು ಬಲೆಯನ್ನು ನೇಯುವ ಆ ಸಾಮಗ್ರಿಯನ್ನು ಇಟ್ಕೊಳ್ಳುತ್ತಲ್ಲ, ಅದನ್ನ ಊರ್ಣನಾಭಃ, ಅದರಿಂದ ಅದನ್ನ ಊರ್ಣನಾಭಃ ಅಂತ ಕರೀತಾರೆ. ಲೂತ ಅಂತಾನೂ ಕರಿಬಹುದು, ಊರ್ಣನಾಭಃ ಅಂತಾನೂ ಕರಿಬಹುದು. ತೈಲಪಃ ಅಂದ್ರೆ ಕಾಕ್ರೋಚ್ ಅಥವಾ ಜಿರಳೆ. ತೈಲಪಃ, ತೈಲ ಅಂದ್ರೆ ಎಣ್ಣೆ. ಈ ಜಿರಳೆಗಳು ಎಣ್ಣೆ ಪದಾರ್ಥಗಳನ್ನ, ಎಲ್ಲಾದ್ರೂ ಎಣ್ಣೆ ಬಿದ್ದಿದ್ರೆ ಅಂತಹ ಎಣ್ಣೆ ಅಂಶವಿರುವಂತಹ ಯಾವುದೇ ವಸ್ತುವಿಂದ ಅಟ್ರಾಕ್ಟ್ ಆಗ್ತವೆ. ಆದ್ರಿಂದ ಅವುಗಳಿಗೆ ಇಲ್ಲಿ ತೈಲಪಃ ಅಂತ ಕರೀತಾರೆ. ಕಾಕ್ರೋಚ್ ಅಥವಾ ಜಿರಳೆ, ತೈಲಪಃ. ಶತಪದಿ ಅಂದ್ರೆ ಸೆಂಟಿಪೇಡ್, 100 ಕಾಲುಗಳಿರುವಂತದ್ದು. ಶತಪದಿ, ಲಕ್ಷ್ಮೀ ಚೇಳು, ಚೇಳಿಗೆ ಶತಪದಿ ಅಂತ ಹೇಳ್ತೀವಿ. ಸೆಂಟಿಪೇಡ್, ಶತಪದಿ. ಪದ ಅಂದ್ರೆ ಕಾಲು, ಶತ ಅಂದ್ರೆ 100. ಮಕ್ಷಿಕಾ ಅಂದ್ರೆ ನೊಣ, ಹೌಸ್ ಫ್ಲೈ, ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ನೊಣಗಳನ್ನ ಮಕ್ಷಿಕಾ ಅಂತ ಕರಿತೀವಿ. ಇನ್ನು ಮಧುಮಕ್ಷಿಕಾ ಅಂದ್ರೆ ಜೇನುನೊಣ. ಮಧು ಅಂದ್ರೆ ಹನಿ, ಜೇನುತುಪ್ಪ, ಅದನ್ನ ಸಂಗ್ರಹಿಸುವಂಥದ್ದು. ಆದ್ರಿಂದ ಮಧುಮಕ್ಷಿ, ಹನಿ ಬಿ ಅಥವಾ ಜೇನುನೊಣ, ಮಧುಮಕ್ಷಿಕಾ. ಫೈರ್ ಫ್ಲೈ ಅಥವಾ ಮಿಂಚು ಹುಳ, ಕತ್ತಲಲ್ಲಿ ಲೈಟ್ ಅನ್ನ ಮಾಡುವಂತಹ ಹುಳವನ್ನ ಸ್ವಜ್ಯೋತಿ ಅಂತ ಹೇಳ್ತೀವಿ. ತಾನೇ ಸ್ವತಃ ದೀಪವನ್ನ ಉತ್ಪಾದನೆ ಮಾಡ್ತದೆ, ಸ್ವಜ್ಯೋತಿ. ಅಥವಾ ಅಗ್ನಿಮಕ್ಷಿಕಾ ಅಂತಾನೂ ಹೇಳ್ತಾರೆ, ಇಲ್ಲ ಖದ್ಯೋತಃ ಅಂತ ಕರಿತೀವಿ. ಸ್ವಜ್ಯೋತಿ ಅಥವಾ ಅಗ್ನಿಮಕ್ಷಿಕಾ
ಅಥವಾ ಖದ್ಯೂತಃ ಫೈರ್ ಫ್ಲೈ. ಮುಂದೆ ಮಶಕಃ ಅಂದ್ರೆ ಮೊಸ್ಕಿಟೋ, ಸೊಳ್ಳೆಗೆ ಮಶಕಃ ಅಂತ ಕರಿತೇವೆ. ವರಟ ಅಂದ್ರೆ ವ್ಯಾಸ್ಪ್, ಕಣಜದ ಹುಳ. ವರಟ ಮನೆಗಳಲ್ಲಿ ಕೆಲವೊಂದು ಗೋಡೆಗಳ ಹೊರಗಡೆ ಗೋಡೆಗಳಲ್ಲೆಲ್ಲ ಒಂದು ಗೂಡು ತರ ಕಟ್ತವೆ, ಮಣ್ಣಿನ ಗೂಡು ತರ ಕಟ್ತವೆ, ಆರೆಂಜ್ ಕಲರ್ದ ಹುಳ ಬರ್ತದೆ, ಅದನ್ನ ಕಣಜದ ಹುಳ ವರಟ ಅಂತ ಕರಿತೀವಿ ಕನ್ನಡ ಸಂಸ್ಕೃತದಲ್ಲಿ. ಯೂಕ ಅಂದ್ರೆ ಹೇನು, ಲೌಸ್, ನಮ್ಮ ಹೇರ್ಗಳಲ್ಲಿ ಬರುವಂತಹ ಆ ಕೀಟಕ್ಕೆ ಯೂಕ ಅಂತ ಕರಿತೀವಿ. ಮತ್ಕುಣಃ ಅಂದ್ರೆ ಬೆಡ್ ಬಗ್ ಅಥವಾ ತಿಗಣೆ. ಭ್ರಮರಃ ಅಂದ್ರೆ ದುಂಬಿ, ಬಿ ಅಂತ ಭ್ರಮರಃ. ಜಲೂಕ ಅಥವಾ ಜಲಾಯುಕ ಅಂದ್ರೆ ಲೀಚ್ ಅಥವಾ ಜಿಗಣೆ. ಜಲೂಕ ಅಥವಾ ಜಲಾಯುಕ ಅಂತ ಕರಿತೇವೆ. ಹಾಗೆ ಝಿರಿಕ ಅಂದ್ರೆ ಬೀಟಲ್, ಜೀರುಂಡೆ, ಝಿರಿಕ. ಕುಲೀರಹ ಅಥವಾ ಕರ್ಕಟಕಃ ಅಂದ್ರೆ ಕ್ರ್ಯಾಬ್ ಅಥವಾ ಏಡಿ, ಕುಲೀರಹ ಅಥವಾ ಕರ್ಕಟಕಃ ಅಂತ ಕರಿತೀವಿ. ಶಂಭೂಕಃ ಅಂದ್ರೆ ಬಸವನ ಹುಳ, ಸ್ನೇಲ್, ಶಂಭೂಕಃ. ಹಾಗೆ ಕಿಂಚುಲುಕಃ ಅಂದ್ರೆ ಅರ್ತ್ ವರ್ಮ್, ಎರೆಹುಳ, ಕಿಂಚುಲುಕಃ. ಗೃಹಗೋಧಿಕ ಅಂದ್ರೆ ಲಿಜಾರ್ಡ್, ಹಲ್ಲಿಗೆ ಗೃಹಗೋಧಿಕ ಅಂತ ಕರಿತೀವಿ. ಕೊನೆಯದಾಗಿ ಸರಟಃ ಅಂದ್ರೆ ಚಮೇಲಿಯನ್, ಊಸರವಳ್ಳಿ, ಬಣ್ಣವನ್ನು ಬದಲಾಯಿಸುವಂತಹ ಆ ಕೀಟ ಸರಟಃ ಅಂತ ಕರಿತೀವಿ. ಇವಿಷ್ಟು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ನೋಡುವಂತಹ ಕೀಟಗಳ ಹೆಸರುಗಳು ಸಂಸ್ಕೃತದಲ್ಲಿ ಯಾವ ರೀತಿ ಕರಿತೇವೆ ಅಂತ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.